ನಮಸ್ಕಾರ ಸ್ನೇಹಿತರೆ, KGF 2 ರಿಲೀಸ್ ಆಗಿದ್ದು 2022ರಲ್ಲಿ. ಅದೇ ಲಾಸ್ಟು ರಾಕಿಂಗ್ ಸ್ಟಾರ್ ಯಶನ್ನು ಥಿಯೇಟರ್ನಲ್ಲಿ ಫ್ಯಾನ್ಸ್ ನೋಡಿದ್ದು. ಆಮೇಲೆ ಟಾಕ್ಸಿಕ್ ಅನೌನ್ಸ್ ಆದಮೇಲೆ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದರು. ಟಾಕ್ಸಿಕ್ ಟೀಸರ್ ನೋಡಿದ ಫ್ಯಾನ್ಸ್ಗೆ ಸಿನಿಮಾ ಮೇಲೆ ಕಿಕ್ ಕೂಡ ಜಾಸ್ತಿ ಆಯಿತು. ಆದರೆ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿ 2-3 ಸಲ ಪೋಸ್ಟ್ಪೋನ್ ಕೂಡ ಆಯಿತು. ಇದನ್ನೆಲ್ಲ ನೋಡಿದವರು ಪ್ರತಿ ಸಲ ಹೀಗೆ ಪೋಸ್ಟ್ಪೋನ್ ಮಾಡಿದರೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ ಅಂಥೇಳಿ ಸಾಕಷ್ಟು ಜನ ಮಾತನಾಡಿದರು. ಈ ಸಿನಿಮಾ 3-4 ವರ್ಷಗಟ್ಟಲೆ ಟೈಮ್ ತಗೊಂಡು ಮಾಡಿದ್ದು ವೇಸ್ಟ್ ಆಗುತ್ತೆ, ಸಿನಿಮಾ ಹಂಗಂತೆ ಹಿಂಗಂತೆ ರೀಶೂಟ್ ಅಂತೆ, ಸಾಕಷ್ಟು ಕಿರಿಕಾಯ್ತಂತೆ, ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು. ಆದರೆ ಟಾಕ್ಸಿಕ್ ಎಷ್ಟೇ ಸರಿ ಪೋಸ್ಟ್ಪೋನ್ ಆದರೂ ಇದರ ಮೇಲಿನ ಕ್ರೇಜ್ ಚೂರೇ ಚೂರು ಕಮ್ಮಿ ಆಗಿಲ್ಲ. ಆಗಸ್ಟ್ 26ಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇದ್ದಾರೆ. ಟಾಕ್ಸಿಕ್ ಕಿಕ್ ಸಖತ್ತಾಗೇ ಇದೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಸ್ಟೇ ಅವೇ ಕಿಡ್ಸ್ 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 ಅಂತ ಹೇಳಿ ಸಾಲು ಸಾಲು ಡಿಸ್ಕ್ಲೈಮರ್ ಕೊಟ್ಟು ಇಂಡೈರೆಕ್ಟ್ ಆಗಿ ಹುಚ್ಚೆಪ್ಸ್ತಾ ಇದೆ ಟಾಕ್ಸಿಕ್ ಅಂತಾನೆ ಹೇಳ್ಬೋದು. ಬುದ್ಧಿವಂತರಿಗೆ ಮಾತ್ರ ಇದು ಉಪ್ಪಿಯ ಫ್ರೆಶ್ ಗಿಮಿಕ್ ಆಗಿತ್ತು ಒಂದು ಟೈಮಲ್ಲಿ. ಈಗ ಗ್ರೋನ್ ಅಪ್ಗಳಿಗೆ ಮಾತ್ರ ಅಂತ ಹೊಸ ಥರ ರೊಚ್ಚಿಗೆಪ್ಸ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಈ ಸಿನಿಮಾ ಫ್ಲಾಪ್ ಆಗುತ್ತೆ, ಯಶ್ ಕರಿಯರ್ಗೆ ಹೊಡೆತ ಬೀಳುತ್ತೆ ಅನ್ನೋ ಟಾಕ್ ಕೂಡ ಇತ್ತು. ಆದರೆ ಈಗ ಇರೋ ಕ್ರೇಜ್ ನೋಡಿದರೆ ಈ ಸಿನಿಮಾ ಧೂಳೆಬ್ಬಿಸುವುದು ಕನ್ಫರ್ಮ್ ಆಗಿದೆ. ಇದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಆಗಿದ್ದು ಮೆಸೇಜ್ ಇದೆ ಅಂತ ಹೇಳಿ ನೋಡಬೇಡಿ. ಮಡಿ ಮೈಲಿಗೆ ಎಲ್ಲ ಸೈಡಿಗಿಟ್ಟು ನೋಡಿ ಅಂತ ಡೈರೆಕ್ಟ್ ಆಗಿ ಟೀಸರ್ನಲ್ಲಿ ಹೇಳಿದ್ದಾರೆ. ಟಾಕ್ಸಿಕ್ನಲ್ಲಿ ಎಂಟರ್ಟೈನ್ಮೆಂಟ್, ಗಾಂಚಲಿ, ಡಾರ್ಕ್ನೆಸ್ ತುಂಬಿದೆ ಅನ್ನೋದು ನಮಗೆ ನೋಡಿದ್ರೆ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿ ನಾವು ಬೇರೆದನ್ನು ಹುಡುಕೋದು ತಪ್ಪು. ಹಾಗಂತ ಹುಡುಕ್ರೆ ಅಲ್ಲಿ ನಮ್ಗೆ ಏನೂ ಸಿಗಲ್ಲ. ಇನ್ನು ಟಾಕ್ಸಿಕ್ ಸಿನಿಮಾ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸಿನಿಮಾ ಅಂತಲೇ ಹೇಳ್ಬೋದು. 5 ಜನ ಹೀರೋಯಿನ್ ಇರೋ ಕಾರಣಕ್ಕೆ ಚಿತ್ರ ಭಾರಿ ನಿರೀಕ್ಷೆಯನ್ನು ಮೂಡಿಸಿತ್ತು. ಇದೀಗ ಲೇಡೀಸ್ ಆ್ಯಂಡ್ ಲೇಡೀಸ್ ಎಂಬ ಟೀಸರ್ ರಿಲೀಸ್ ಮಾಡುವ ಮೂಲಕ 5 ನಟಿಯರ ಕದರ್ ಶುರುವಾಗಿದೆ. ನಯನತಾರಾ, ಕಿಯಾರಾ ಅಡ್ವಾನಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್ ಹಾಗೂ ಹುಮಾ ಕುರೇಶಿ ಕಮಾಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ 5 ಕ್ಯಾರೆಕ್ಟರನ್ನು ಒಂದೇ ಟೀಸರ್ನಲ್ಲಿ ರಿವೀಲ್ ಮಾಡಲಾಗಿದೆ. ಡೇಂಜರ್ ಸೂಚನೆಯೊಂದಿಗೆ ಆರಂಭವಾಗುವ ಟೀಸರ್ ಗ್ಲಾಮರ್ ಜೊತೆ ಆ್ಯಕ್ಷನನ್ನು ಒಳಗೊಂಡಿದೆ. ಮಹಿಳೆಯರ ಶಕ್ತಿ, ಆತ್ಮವಿಶ್ವಾಸ, ಸೌಂದರ್ಯವನ್ನು ಈ ಟೀಸರ್ನಲ್ಲಿ ಅನಾವರಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಲೇಡೀಸ್ ಗ್ಯಾಂಗ್ ಜೊತೆ ಯಶ್ ಕೀಟಲೆ ಮಾಡುವ ಒಂದು ಸಣ್ಣ ತುಣುಕು ಕ್ರೇಜಿ ಆಗಿದೆ. ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ ಅಥವಾ ಒಟ್ಟೊಟ್ಟಿಗೆ ಬರ್ತೀರಾ ಅಂಥೇಳಿ ಯಶ್ ಕೇಳುವ ಡೈಲಾಗ್ ಇದೆಯಲ್ಲ, ಹೊಡೆಯೋ ಡೈಲಾಗ್, ಅದು ಫ್ಯಾನ್ಸ್ಗೆ ಸಖತ್ ಕಿಕ್ಕನ್ನು ಕೊಟ್ಟಿದೆ. ಈ ಡೈಲಾಗ್ ಯಶ್ ಬಾಯಲ್ಲಿ ಕೇಳೋದಕ್ಕೆ ಸಾಕಷ್ಟು ಮಜಾ ಇದೆ ಅಂಥೇಳಿ ಫ್ಯಾನ್ಸ್ ಸಾಕಷ್ಟು ಯಶನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಈ ಟೀಸರ್ ಬಿಟ್ಟ ಮೇಲೆ ಈ ಹಿಂದಿನ ಕಾರ್ ಟೀಸರ್ ಇತ್ತಲ್ಲ, ಅದಕ್ಕಿಂತ ಜಾಸ್ತಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ಸಿನಿಮಾ ಮೇಲೆ ಕ್ರೇಜ್ ಜಾಸ್ತಿ ಆಗಿದೆ. ಭಿನ್ನ ಕಥಾಹಂದರ, ಅಂತಾರಾಷ್ಟ್ರೀಯ ಮಟ್ಟದ ತಾಂತ್ರಿಕತೆ ಮತ್ತು ವಿಶಿಷ್ಟ ಮೇಕಿಂಗ್ ಮೂಲಕ ಟಾಕ್ಸಿಕ್ ಸಿನಿಮಾ ಭಾರತೀಯ ಚಿತ್ರರಂಗದ ಬಹುನಿರೀಕ್ಷಿತ ಚಿತ್ರಗಳಲ್ಲಿ ಒಂದಾಗಿದೆ. ಇತ್ತೀಚಿನ ಅಪ್ಡೇಟ್ಗಳ ಪ್ರಕಾರ ಈ ಚಿತ್ರದಲ್ಲಿ ಯಶ್ ಅವರು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಆ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಿದೆ. ಆದರೆ ಇದ್ರ ಬಗ್ಗೆ ಚಿತ್ರತಂಡ ಯಾವುದೇ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಸದ್ಯಕ್ಕೆ ರಿಲೀಸ್ ಆಗಿರುವ ಹೊಸ ಟೀಸರನ್ನು ನೋಡಿದರೆ ವೈಲೆನ್ಸ್ ಯಾವ ಪರಿ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸಿನಿಮಾ ಎಷ್ಟರ ಮಟ್ಟಿಗೆ ಓಪನ್ ಆಗಿದೆ ಅನ್ನೋದು ಕೂಡ ಅರ್ಥವಾಗಿ ಬಿಡುತ್ತೆ. ಪದೇ ಪದೇ ಪೋಸ್ಟ್ಪೋನ್ ಆದಾಗ ಸಿನಿಮಾ ಮೇಲೆ ಸಾಕಷ್ಟು ಅನುಮಾನ ಪಡ್ತಿದ್ದವರಿಗೆ ಈ ಟೀಸರ್ ಉತ್ತರ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಶ್ ತಾನು ಇಂಡಸ್ಟ್ರಿಯಲ್ಲಿ ಮಾತ್ರ ಬೆಳೆಯದೆ ಇಂಡಸ್ಟ್ರಿಯನ್ನೇ ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಟಾಕ್ಸಿಕ್ ಮೂಲಕ ಕನ್ನಡ ಸಿನಿಮಾ ಗ್ಲೋಬಲ್ ಲೆವೆಲ್ನಲ್ಲಿ ಸದ್ದು ಮಾಡಲಿದೆ. ಮತ್ತೆ ಕನ್ನಡ ಚಿತ್ರರಂಗದ ಕಡೆ ಎಲ್ಲರೂ ಮುಖ ಮಾಡುವಂತೆ ಆಗಲಿದೆ ಅನ್ನೋದು ಈ ಟಾಕ್ಸಿಕ್ ಸಿನಿಮಾ ಟೀಸರ್ ಮತ್ತು ಅದರ ಕ್ರೇಜ್ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.